ಹಲೋ ಸ್ಟೂಡೆಂಟ್ಸ್, ಈ ಪ್ರಶ್ನೆಯನ್ನು ಬಿಡಿಸೋಣ. ಸೊ ಇದು ಸರ್ಕಲ್ ಅಲ್ಲಿ ಬರುವಂತಹ ಪ್ರಶ್ನೆ. ದ ರೇಡಿಯಸ್ ಆಫ್ ದ ಸರ್ಕಲ್, ಇಲ್ಲಿ ಸರ್ಕಲ್ ಕೊಡಲಾಗಿದೆ, ರೇಡಿಯಸ್ ಯಾವುದನ್ನು ಕಂಡುಹಿಡಿಯೋಣ. ಓಕೆ, ಸೊ ಮೊದಲಿಗೆ ನಾವು ಏನ್ ಮಾಡೋಣ, ಸರ್ಕಲ್ ಫಾರ್ಮ್ ದಲ್ಲಿ ಬರೆಯೋಣ. ಕೊಟ್ಟಂತ ಇಕ್ವೇಶನ್ ಏನಿದೆ ಇಲ್ಲಿ 3x ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 3y ಇಂಟು y ಪ್ಲಸ್ 1 ಈಕ್ವಲ್ ಟು 4 ಇದೆ. ಇದು ಸರ್ಕಲ್ ಸ್ಟ್ಯಾಂಡರ್ಡ್ ಫಾರ್ಮ್ ದಲ್ಲಿ ಬರೆಯೋಣ. ಅಂದ್ರೆ ಈ ಬ್ರಾಕೆಟ್ ನ ಓಪನ್ ಮಾಡೋಣ. ಮೊದಲು ನಾವು 3x ಇಂಟು ಎಕ್ಸ್ 3x ಸ್ಕ್ವೇರ್ ಆಯಿತು, ಮೈನಸ್ 6x ಆಗುತ್ತೆ. ಇದು ಬ್ರಾಕೆಟ್ ಓಪನ್ ಮಾಡಿದರೆ ಪ್ಲಸ್ 3y ಸ್ಕ್ವೇರ್ ಪ್ಲಸ್ 3y ಮೈನಸ್ 4 ಈಕ್ವಲ್ ಟು 0 ಆಯಿತು. ನಂತರ therefore 3x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ ಮೈನಸ್ 6x ಪ್ಲಸ್ 3y ಮೈನಸ್ 4 ಈಕ್ವಲ್ ಟು 0 ಇದೆ. ನಾವು ಸರ್ಕಲ್ ಇಕ್ವೇಶನ್ ಬರಬೇಕಾದ್ರೆ ನಾವು ಮೊದಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾತ್ರ ಇರಬೇಕು. ಕೋಎಫಿಷಿಯಂಟ್ 3 ಇದೆಯಲ್ಲ, ಎಕ್ಸ್ ಸ್ಕ್ವೇರ್ದು ಮತ್ತು ಕೋಎಫಿಷಿಯಂಟ್ ವೈ ಸ್ಕ್ವೇರ್ದು 3 ಇದೆ. ಇಲ್ಲಿ 1 ಇರಬೇಕು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಇರಬೇಕು. ಅದು ಆನಂತರ ಈ ಹೋಲ್ ಇಕ್ವೇಶನ್ಗೆ ನಾವು ಏನು ಮಾಡೋಣ, ಡಿವೈಡ್ ಬೈ 3 ಮಾಡೋಣ. ಅಂದ್ರೆ ಏನಾಯ್ತು, 3x ಸ್ಕ್ವೇರ್ ಬೈ 3 ಆಯಿತು ಪ್ಲಸ್ 3y ಸ್ಕ್ವೇರ್ ಬೈ 3 ಆಯಿತು ಮೈನಸ್ 6x ಬೈ 3 ಆಯಿತು ಪ್ಲಸ್ 3y ಬೈ 3 ಆಯಿತು ಮೈನಸ್ 4 ಬೈ 3 ಈಕ್ವಲ್ ಟು 0 ಆಯಿತು. ಓಕೆ, ಇಲ್ಲಿ 3 ಕ್ಯಾನ್ಸಲ್ ಆಯಿತು. ಇದು 3 ಕ್ಯಾನ್ಸಲ್ ಆಯಿತು. 3 1 3 2 ಆಯಿತು ಇಲ್ಲೇ. ಓಕೆ, ನಂತರ ಇದು 3 ಕ್ಯಾನ್ಸಲ್ ಆಯಿತು. ನಾ therefore ಇಕ್ವೇಶನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಪ್ಲಸ್ y ಮೈನಸ್ 4 ಬೈ 3 ಈಕ್ವಲ್ ಟು 0 ಆಯಿತು. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ದ ಬಂತು. ನಮಗೆ ಬೇಕಾಗಿದ್ದು ರೇಡಿಯಸ್. ಸೊ ನಾವು ಇದನ್ನು ಈಕ್ವೇಶನ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವೇಶನ್ ಕಂಪೇರ್ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಇದೆ, ವೈ ಸ್ಕ್ವೇರ್ 2gಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ತಗೊಂಡು ನಾವು ಇಲ್ಲಿ ಅದರಲ್ಲಿ ಏನು ಬಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ 2gx ಅಂದ್ರೆ 2g ಈಕ್ವಲ್ ಟು ಬಂತು ಮೈನಸ್ 2 ಬರುತ್ತೆ. and therefore g is equal to ಏನಾಯಿತು ಮೈನಸ್ 2 ಬೈ 2 ಆರ್ g is equal to ಬಂತು ಮೈನಸ್ 1 ಬಂತು. ನಂತರ 2fy ಇದ್ರೆ ಅದಕ್ಕೆ ಕಂಪೇರ್ ಮಾಡೋಣ ನಾವು. 2fy ಈಕ್ವಲ್ ಟು ಇಲ್ಲಿ 1 ಇದೆ. therefore f is equal to 1 ಬೈ 2 ಬಂತು. ಸಿ ಜಾಗದಲ್ಲಿ ಸಿ is equal to ಮೈನಸ್ 4 ಬೈ 3 ಇದೆ. ರೇಡಿಯಸ್ ಬೇಕಾಗಿದೆ, ಆದ್ರೆ ಆ ಕಾರಣಕ್ಕೆ ನಾವು GFC ವ್ಯಾಲ್ಯೂನು ಕಂಡುಹಿಡಿಯಲೇಬೇಕು. ಸೊ ರೇಡಿಯಸ್ ಏನಿದೆ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಅಂತಿದೆ. ಓಕೆ, ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಅಂದ್ರೆ ಮೈನಸ್ 1 ದ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಇದು 1 ಬೈ 2 ದ ಸ್ಕ್ವೇರ್ ಮೈನಸ್ ಸಿ ವ್ಯಾಲ್ಯೂ ಇದೆ ಮೈನಸ್ ಇದೆ. ಸಿ ವ್ಯಾಲ್ಯೂ ಮೈನಸ್ ಮತ್ತೆ ಇದು ಮೈನಸ್ ಪ್ಲಸ್ ಆಯಿತು 4 ಬೈ 3 ಆಯಿತು. therefore r is equal to square root of minus 1 square 1 ಆಯಿತು, ಇದಾಯಿತು 1 by 4 ಆಯಿತು ಪ್ಲಸ್ ಇದು 4 by 3 ಆಯಿತು. ಓಕೆ, ಇದನ್ನ ನಾವು ಎಲ್ಸಿಎಂ ತೆಗೆದ್ರೆ 4 ಮತ್ತು 3 ಇದೆಯಲ್ಲ 12 ಬರುತ್ತೆ. ಡಿವೈಡ್ ಬೈ ಇಲ್ಲಿ ನಾವು 12 ಗುಣಾಕಾರ ಮಾಡಬೇಕು, ಇದಕ್ಕೆ ನಾವು 3 ಸೆ ಗುಣಾಕಾರ ಮಾಡಬೇಕು, ಇದನ್ನ ನಾವು 4 ಗುಣಾಕಾರ ಮಾಡಬೇಕು. ಅಂದ್ರೆ 12 ಪ್ಲಸ್ 3 ಪ್ಲಸ್ 16 ಆಯಿತು. therefore r is equal to square root of ಇದೆಷ್ಟಾಯಿತು 12 ಪ್ಲಸ್ 3 15 ಪ್ಲಸ್ 16 31 ಡಿವೈಡ್ ಬೈ 12 ಆಯಿತು. ಅಂದ್ರೆ ಇಲ್ಲಿ ಆಪ್ಷನ್ ಡಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಪ್ಲೇಸ್ ನಲ್ಲಿ ಹೋಗಿ ಐ ಬಟನ್ ನಲ್ಲಿ ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.